ಹಾಯ್ ಆಲ್. ನನಗಂತೂ ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನೋಡಿ ನಮ್ಮ ನೇತ್ರಕ್ಕೆ ಎಷ್ಟೊಂದು ರೋಸ್ ಗಿಡಗಳು ತಂದಿದ್ದೆ ಅವ್ರ ನರ್ಸರಿಯಿಂದ. ನಾನು ಒಂದು ಹಾಕೋಣ ಅಂತಂದರೆ ಬೆಳಿಗ್ಗೆ ನೋಡಿದ ತಕ್ಷಣ ಈ ಹೂಗಳನ್ನೆಲ್ಲ ಫುಲ್ಲು ಖುಷಿ ಆಗೋಯ್ತು. ರೋಸ್ ಗಿಡಗಳಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಲ್ವ. ನನಗಂತೂ ಚಿಕ್ಕದ್ರಿಂದನೂ ಈ ಥರ ಗಿಡಗಳು ಎಲ್ಲ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೂ ಹಾಕೋಕ್ಕೆ ಜಾಗ ಇರಲಿಲ್ಲ. ಇಲ್ಲೂ ಸದ್ಯಕ್ಕೆ ಈಗ ಹಾಕೊಳಕ್ಕೆ ನಂಗೆ ಎಲ್ಲೂ ಜಾಗ ಇಲ್ಲ. ಈ ಗಿಡಗಳನ್ನ ನೇತ್ರಕ್ಕ ತೊಗೊಂಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಮಲ್ಲಿಗೆ ಹಂಬು ತೊಗೊಬಂದಿದೆ. ನಾನು ಕಲ್ಪನಕ್ಕಂಗೆ ಎಲೆ ಹಂಬು ಕೊಟ್ಟಿದ್ದೆ. ಮಲ್ಲಿಗೆ ಹಂಬು ಮತ್ತು ಎಲೆ ಹಂಬು ರೌಂಡಿಗೆ ಸುತ್ತೆ ಹಾಕಬೇಕು. ಕಲ್ಪನಕ್ಕ ಏನು ಮಾಡಿದೆ ಅಂದರೆ ಮಾಮೂಲಿ ಮನಿ ಪ್ಲಾಂಟ್ ಹಾಕ್ತೀವಲ್ಲ ಆ ಥರ ಹಾಕ್ಬಿಟ್ಟು ಉದ್ದಕ್ಕೆ ನಿಲ್ಲಿಸ್ಬಿಟ್ಟಿತ್ತು. ರಶ್ಮಿ ಯಾಕೋ ಗಿಡ ಬರ್ತಾ ಇಲ್ಲ ಅಂತ. ಅವಾಗ ನೋಡಿದ್ರೆ ನೆಟ್ಟಗೆ ನಿಲ್ಲಿಸ್ಬಿಟ್ಟಿದೆ. ಎಲೆ ಪೂರ್ತಿ ಹಂಬನ್ನ ಅದೆಲ್ಲ ಒಣ್ಕೊಂಡು ಬಂದಿತ್ತು. ನಗು ಅಂದರೆ ನಗು ಬರ್ತಾಯಿತ್ತು ಅವತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಲ್ಲಿಗೆ ಹಂಬು ಮತ್ತು ಎಲೆ ಹಂಬು ಎರಡು ರೌಂಡಿಗೆ ಸುತ್ತ ಹಾಕಬೇಕು. ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿಲ್ಲ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಗಿಡಗಳನ್ನ ನೋಡಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ. ಬೆಳಗ್ಗೆ ನೀವು ಎದ್ದಿದ ತಕ್ಷಣ ಹೂವು ಏನಾದರೂ ಅರಳಿ ನಿಂತಿದ್ರೆ ನಾವು ಹಾಕಿರೋದು ನೋಡೋಕ್ಕೆ ಒಂಥರ ಎಷ್ಟೇ ನೋವಿದ್ರೂ ಮರಿಬೋದು. ಅದಕ್ಕೆ ಎಷ್ಟೊಂದು ಜನ ಮನೆಗಳ ಹತ್ರ ಎಲ್ಲ ಗಿಡಗಳನ್ನ ಬೆಳೆಸಿರ್ತಾರೆ. ನಂಗೆ ಸದ್ಯಕ್ಕೆ ಬೆಳ್ಸೋಕ್ಕೆ ಬಿಡ್ತಾ ಇಲ್ಲ. ಎಲ್ಲರೂ ಬೈತಾರೆ, ನಮ್ಮ ಮನೆಯವರು, ನಮ್ಮ ಜನಮಂಟಿ, ನಮ್ಮ ನಾಗಣ್ಣ ಎಲ್ಲರೂ ಬೈತಾರೆ. ಸದ್ಯಕ್ಕೆ ಹಾಕಲ್ಲ ನಾನು. ಹಾಗೆ ನಮ್ಮ ಅಕ್ಕವ್ರ ಮನೆಯಿಂದ ಬರಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ನಮ್ಮ ಪರಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದ. ನಾನು ವೀಡಿಯೋ ಮಾಡಿದ್ರೆ ಸಾಕು ಇವಾಗ ಹಾಯ್ ಮಾಡಕ್ಕೆ ಬರ್ತಾ ಇರ್ತಾನೆ. ನೋಡಿ ಎಷ್ಟು ನಗ್ತಾ ಇದ್ದಾನೆ. ಇವನು ಪ್ರಣೀಲ್ ಬಿಡ್ತಾ ಇಲ್ಲ ಅವನಿಗೆ. ಹಾಗಾಗಿ ತೋರ್ಸೋಣ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಸೈಡಲ್ಲಿ ಹಾಯ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ. ಹಾಯ್ ಮಾಡು ಮಗನೇ ಅಂತ ಅಂದರೆ ಸಾಕು ಮಾಡ್ತಾ ಇರ್ತಾನೆ. ಮೊಬೈಲ್ ಎತ್ಕೊಂಡೇ ಮಾಡ್ತಾನೆ. ನಾನು ಇತ್ತೀಚೆಗೆ ಜಪಾನ್ ಕನ್ನಡತಿಯರು ಅಂತ ವೀಡಿಯೋ ಮಾಡ್ತಿರ್ತಾರಲ್ಲ, ಅವ್ರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಿದ್ದೆ. ಒಂದೊಂದು ಫ್ರೂಟ್ಸನ್ನು ಎಷ್ಟೊಂದು ಕಾಸ್ಟ್ಲಿ. ಅವ್ರದ್ದು ಮಾಲ್ಗಳಲ್ಲೇ ಹೋಗಿ ತೊಗೋಬೇಕು. ಒಂದೊಂದು ಎರಡೆರಡೇ ಹಣ್ಗಳ್ಗೆ ₹1000, ₹3000. ಮೊನ್ನೆ ಕರ್ಬೂಜದ ವೀಡಿಯೋ ನೋಡಿದೆ, ₹3000 ಅಂತೆ. ವಾಟರ್ ಮಿಲನ್ದು ₹4000 ಆ ಥರ ಎಲ್ಲ ಹೇಳ್ತಾಯಿದ್ರು. ನೋಡಿ ನಮ್ಮ ಇಂಡಿಯಾದಲ್ಲಿ ರೋಡು ಬೀದಿಯಲ್ಲೆಲ್ಲ ಹಣ್ಗಳು ಈ ಥರ ಸಿಗುತ್ತೆ. ಟೇಸ್ಟ್ಗೂ ಕೊಡ್ತಾರೆ. ನಿಮ್ಮಲ್ಲಿ ಜಪಾನಲ್ಲಿ ಆ ಥರ ಇರೋದಿಲ್ಲ ಬಿಡಿ. ಎಲ್ಲದಕ್ಕೂ ದುಡ್ಡು. ನಮ್ಮದ್ರಲ್ಲಿ ಇನ್ನು ದ್ರಾಕ್ಷಿ ಇಟ್ಟಿದ್ದಾರಲ್ಲ, ಅದು ಎತ್ಕೊಂಡು ತಿಂದ್ರೂ ಪಾಪ ಏನೂ ಕೇಳೋದಿಲ್ಲ. ಟೇಸ್ಟ್ ನೋಡ್ತಾರೆ ಅಂದ್ಬಿಟ್ಟು ಸಪೋಟನೂ ಪಾಪ ಕೊಟ್ಟೇ ಬಿಟ್ರು ಟೇಸ್ಟ್ಗೆ. ಹಾಗಾಗಿ ನಮ್ಮ ಮನೆಯವ್ರು ತಿಂತಾ ಇದ್ದಾರೆ ನೋಡಿ ಎಲ್ಲ ಹಣ್ಗಳು ಈ ಥರ ಆರಾಮಾಗಿ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ನಾವೇ ಎತ್ಕೊಂಡು ಹೋಗಿ ತೊಗೋಬೋದು. ಹಾಗೆ ನನ್ನ 5 ವರ್ಷದ್ದು ಕನಸು ಅಕ್ಷಯ ತೃತೀಯಕ್ಕೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ರಿಂಗು. ನಮ್ಮ ಮನೆಯವರು ಸರ್ಪ್ರೈಸಾಗಿ ಕೊಡಿಸ್ಬಿಟ್ರು. 3 ಗ್ರಾಮ್ ಇದೆ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ. ಕಷ್ಟಕ್ಕಾಗುತ್ತೆ. ನೀವೇನಾದರೂ ಹೆಣ್ಮಕ್ಳು ಇನ್ವೆಸ್ಟ್ ಮಾಡಿದ್ರೆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ ಅಂತಲೇ ಹೇಳ್ತೀನಿ. ನನಗೆ ಗೊತ್ತೇ ಇರಲಿಲ್ಲ, ಅವರು ಸರ್ಪ್ರೈಸಾಗಿ ಕೊಡಿಸ್ಬಿಟ್ರು. ಇನ್ನು ನಮ್ಮ ಅಕ್ಕವ್ರ ಮನೆ ಅಪಾರ್ಟ್ಮೆಂಟಲ್ಲಿ ನಮ್ಮ ಅಣ್ಣಂದೇ ಲಿಫ್ಟು, AC ಎಲಿವೇಟರ್ಸ್ ಅಂತ. ನೀವೇನಾದರೂ ಲಿಫ್ಟ್ ಏನಾದರೂ ಹಾಕ್ಸ್ಬೇಕು ಅಂದರೆ ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಆದಷ್ಟು ರೀಸನಬಲಾಗೇ ಮಾಡಿಕೊಡ್ತಾರೆ. ಅವ್ರು ಈ ಅಪಾರ್ಟ್ಮೆಂಟಲ್ಲಿ ಪೂರ್ತಿ ಅವ್ರದ್ದೇ ಲಿಫ್ಟ್ ಇರೋದು. AC ಎಲಿವೇಟರ್ಸ್ ಅಂತ ಅದನ್ನು ಹೇಳೋಣ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನೋಡಿ ನಮ್ಮ ನಮ್ಮ ಅಕ್ಕನ ಮಗಳು ಇವಳು ಎಂಜಾಯ್ ಮಾಡ್ತಿದ್ದಾಳೆ. ನಿಮ್ಗೇನಾದರೂ ಲಿಫ್ಟು ಸರ್ವಿಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು AC ಎಲಿವೇಟರ್.